ಕೊಡ್ತಾ ಇದ್ರೆ ನಗರಕ್ಕೆ 800 ಕೊಡ್ತಾ ಇದ್ವಿ. ಗೋಕಾಕ್, ಶಂಕೇಶ್ವರ್, ಹುಕ್ಕೇರಿ, ನಿಪ್ಪಾಣಿ, ರಾಯಬಾಗ್, ಆರುಗೇರಿ, ಸುಮಾರು ಕಡೆ ಕೊಟ್ಟಿದ್ದೀವಿ. ಭಾಳ ಡಿಮಾಂಡ್ ಇತ್ತು ಅವ್ರಿಗೆ ಇದು ಬೇಕಂತ. ಕೊಟ್ಟಿದ್ವಿ. ಅವರ ಜನ್ಮ ನಿಮಿತ್ತ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಕೂಡ ಕೊಟ್ಟಿದ್ವಿ. ಇಂಥ ಸೋಷಿಯಲ್ ವರ್ಕು ನಿರಂತರವಾಗಿ ಮುಂದುವರ್ತಾ ಇರ್ತದೆ. ಸರಿ, ರಾಹುಲ್ ಜಾರಕಿಹೊಳಿ ಅವರು ಚುನಾವಣೆ ತಯಾರಿನ ಅಥವಾ ಇಲ್ಲ ನಾವು ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ. ಅವ್ರ ಜನ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಅವರು ಕೂಡ ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಇಂಥ ಕಾರ್ಯಕ್ರಮ ಮಾಡೋ ಮೂಲಕ ಅಂತ ಅವ್ರಿಗೆ ಇಂಥ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ, ಬ್ಲಡ್ ಕ್ಯಾಂಪು, ಆಮೇಲೆ ಆಸ್ಪತ್ರೆ ವೈದ್ಯಕೀಯ ವ್ಯವಸ್ಥೆ, ಚಿಕಿತ್ಸೆ ಮಾಡ್ತೀವಿ, ಆಪ್ರೇಷನ್ ಮಾಡಿಸ್ತೀವಿ. ನಿರಂತರವಾಗಿ ನಡೀತಾನೆ ಇದೆ, ಇದೇನು ಹೊಸದಲ್ಲ. ಇದೊಂದು ಸೋಷಿಯಲ್ ವರ್ಕ್ ಅಷ್ಟೇ. ರಾಹುಲ್ ಜಾರಕಿಹೊಳಿ ಅವರು DCC ಬ್ಯಾಂಕಿಗೆ ಸ್ಪರ್ಧೆ ಮಾಡೋದು ಅಂತಿಮ ಆಯ್ತಾ? ಇಲ್ಲ, ಇನ್ನೂ ಚರ್ಚೆಯಲ್ಲಿದೆ. ಎಲ್ಲ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸ್ಬಾರ್ದು ಡಿಸಿಷನ್. ಇನ್ನೊಂದು 11 ತಾರೀಕಿದೆ ರೀ, ಇನ್ನೂ ಇದೆ ರೀ. ಇವತ್ತು 6 ಇದೆ. 4-5 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ. ಹೇಳಿ. ಕನಿಷ್ಠ ಒಂದು 7-8 ಅಂತ ಒಂದು ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು 4-5 ಚುನಾವಣೆ ಆಗ್ತಾವೆ. ಅದನ್ನೇನು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ, ಹೊಂದಾಣಿಕೆ ಆಗೋಂಥ ಪರಿಸ್ಥಿತಿ ಇದೆ. ಒಂದು 4-5 ಚುನಾವಣೆ ಆಗ್ತವೆ. ಒಂದು 10ರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ. ಇಲ್ಲ, ಕೆಲವು ಆಗೋಲ್ಲ, ಕೆಲವು ಆಗ್ತಾವೆ. ಆದರೆ ಕೊನೆಯವರೆಗೆ ಪ್ರಯತ್ನ ಮುಂದುವರಿತದೆ. ಅದನ್ನ ಈಗ ಹೇಳಲಿಕ್ಕೆ ಆಗೋಲ್ಲ, ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ಆದಷ್ಟು ಹೆಚ್ಚಿಗೆ ಆಗಬೇಕಂತ ನಮ್ಮ ಬಯಕೆ ಇದೆ, ಆಸೆ. ಸರ್, ಈಗ CM ಅವ್ರ ವಿಚಾರದಲ್ಲಿ ರಾಜನ್ ಅವರು ಮೊನ್ನೆ ಒಂದು ಮಾತು ಹೇಳಿರುವಂಥದ್ದು, 2013ರಲ್ಲಿ ಇದ್ದಂಗೆ CM ಅವರು ಇಲ್ಲ, ಈ ಸರಿ ಯಾಕೋ ಭಾಳ ಮೆತ್ತಗಾಗಿಬಿಟ್ಟಿದ್ದಾರೆ, ಮೊದಲು ಪಾದರಸದಂತೆ ಇದ್ರು. ಇಲ್ಲ, ಅದನ್ನು ನೀವು ಅವ್ರಿಗೆ ಕೇಳಬೇಕು. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗ್ತಿದ್ವಿ? ಅವ್ರವ್ರ ವರ್ಕಿಂಗ್ ಸ್ಟೈಲು ಹೇಗಿರಬೇಕು ನಾವು ಹೇಳಲಿಕ್ಕಾಗಲ್ಲ. ಅದು ಅವರವರ ವರ್ಕಿಂಗ್ ಸ್ಟೈಲ್ ಅದು. ಸರ್, ಈಗ 2.5 ವರ್ಷ ನಾನೇ CM ಅನ್ನುವಂಥದ್ದನ್ನು ಮೊನ್ನೆ CM ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಹೇಳಿರ ನಾನೇ ಮುಂದುವರಿತು ಅಂತ ಹೇಳಿದ್ದಾರೆ. ಹೀಗಾಗಿ ಗೊಂದಲ ತೆರೆ ಬಿದ್ದಿ ಅಂತ ನಾವು ಭಾವಿಸಿದ್ವಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಹೇಳಬೇಕಾಗ್ತದೆ. ಬೇಡ ಅಂತ ಹೇಳಂದ್ರೂ ಕೂಡ ಕೆಲವೊಂದಿಷ್ಟು ಜನ ಮತ್ತೆ DK ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷದಲ್ಲಿ ಮೊನ್ನೆ ಅದಾದ್ಮೇಲೂ ಕೂಡ ಮಾತಾಡ್ತಾರೆ. ಇದೇ ಗೊಂದಲ ಇದೆ, ಇಲ್ಲ ಹೇಳಲಿಕ್ಕೆಲ್ಲ ಗೊಂದಲ ಇದೆ. ಅದನ್ನು ಸರಿಪಡಿಸುವಂಥ ಕೆಲಸ ವರಿಷ್ಠರು ಅವ್ರು ಮಾಡ್ತಾರೆ. ನಾವು ಈಗಾಗಲೇ ಹೇಳಿದ್ರಲ್ಲ, ನೀವು ಮುಂಚೆನೇ ಹೇಳಿದ್ವಿ, ಡಿಮಾಂಡ್ ಮಾಡಿದ್ದೀವಿ, ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ. ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ, ಅಲ್ಲಿಯೂ ಕೂಡ ಎಲ್ಲ ನಿಯೋಗ CM ಅವರಿಗೆ, ಅಧ್ಯಕ್ಷರಿಗೆ ಒತ್ತಡ ಮಾಡ್ತೀವಿ ಕೊಡಬೇಕಂತ. ಹೌದು, ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಈ 2 ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ. ಸರ್, ಈಗ ಮೊನ್ನೆ DK ಶಿವಕುಮಾರ್ ಅವ್ರ ಮನೆಯಲ್ಲಿ ಗಣತಿ ಮಾಡುವಂಥ ಸಂದರ್ಭದಲ್ಲಿ ಟೂ ಮಚ್ ಕ್ವಶನ್ಸ್ ಅಂತೇಳಿ DK ಶಿವಕುಮಾರ್ ಹೇಳಿರ್ಬೋದು. ಸಾಕಷ್ಟು ಹೊರೆ ಆಗ್ತಾ ಇದೆ, ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದೆ. ನೋಡೋದಕ್ಕಿದ್ರೆ ಕಡಿಮೆ ಮಾಡಬೇಕಂತ. ಯಾಕಂದರೆ ಭಾಳಷ್ಟು ಇದೆ ಅಂತ 60 ಇದೆ ಅಂತ ಹೇಳಿದ್ರೆ. ನಿನ್ನೆ ಕೂಡ ನಾನು ಗೋಕಾಕದಲ್ಲಿ ಬಂದಿದ್ದರು. 60 ಜನ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ನಾವ್ಯಾಕೆ ಕೊಡಬೇಕು, ನಮ್ಮ ಸೀಕ್ರೆಟ್ ಅಂತ. ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ, ಆದರೂ ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಹೇಳೋಕ್ಕಾಗಲ್ಲ ಅಂತ ಈಗಾಗಲೇ ಕಂಪ್ಲೇಂಟ್ ಬಂದಿದೆ. ನೋಡೋಣ, ಅದು ಕಡಿಮೆ ಮಾಡಿದ್ರೆ ಒಳ್ಳೆಯದೇ. ಓಕೆ, ಥ್ಯಾಂಕ್ ಯು. ಸರ್.